ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಇಂಡಿ ಉಪವಿಭಾಗದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 2024, 25 ಮತ್ತು 26ಗಳಲ್ಲಿ ಏನು ಪ್ರಕರಣಗಳು ದಾಖಲಾಗಿತ್ತು, ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಡಿಎಸ್ಪಿ ಇಂಡಿ ಸದಾಶಿವ ಕಟ್ಟಿಮನಿ ಅವರ ನೇತೃತ್ವದಲ್ಲಿ ಮತ್ತು ಇಂಡಿ ಉಪವಿಭಾಗದ ಎಲ್ಲ ಸಿಪಿಐ ಮತ್ತು PSI ನೇತೃತ್ವದಲ್ಲಿ ಕಳೆದ 2 ತಿಂಗಳಿಂದ ತಂಡಗಳನ್ನ ರಚನೆ ಮಾಡಿಕೊಂಡು ಪತ್ತೆ ಕಾರ್ಯವನ್ನು ಕೈಗೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇಂಡಿ ಉಪವಿಭಾಗದಲ್ಲಿ ಒಟ್ಟು 20 ವಿವಿಧ ಸ್ವತ್ತಿನ ಪ್ರಕರಣಗಳಲ್ಲಿ 42 ಜನ ಆರೋಪಿತರನ್ನ ಅರೆಸ್ಟ್ ಮಾಡಿ ಅವರಿಂದ ಸುಮಾರು 1,20,04,750 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ, ಕಳುವಾದಂಥ JCB, ಪಿಕಪ್, ಸ್ಕಾರ್ಪಿಯೋ, ಟ್ರ್ಯಾಕ್ಟರ್ ವಾಹನಗಳು ಮತ್ತೆ ನೀರಿನ ಪಂಪ್ಸೆಟ್ಗಳು, 2 ವೀಲರ್ಸ್ಗಳನ್ನ ನಮ್ಮ ಪೊಲೀಸರು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಅದರಲ್ಲಿ ಕೆಲವೊಂದಿಷ್ಟು ಆಯ್ದ ಇಂಪಾರ್ಟೆಂಟ್ ಪ್ರಕರಣಗಳನ್ನ ಮಾತ್ರ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಸೊ ಚಡ್ಚನ್ ಪೊಲೀಸ್ ಠಾಣೆಯಲ್ಲಿ ಶಿರಾಡೋನ್ ಗ್ರಾಮದಲ್ಲಿ ಒಂದು ದೇವಸ್ಥಾನ ಕಳ್ಳತನ ಆಗಿತ್ತು. ಸುಮಾರು 6,51,000 ವರ್ತ್ ವ್ಯಾಲ್ಯೂವನ್ನು ಕಳ್ಳತನ ಮಾಡ್ಕೊಂಡಿದ್ರು. ಅದರಲ್ಲಿ ಕೂಡ ಆರೋಪಿತರನ್ನ ಮಹಾರಾಷ್ಟ್ರದ ಆರೋಪಿತರನ್ನ ಬಂಧನ ಮಾಡಿ ಅವರಿಂದ ಎಲ್ಲ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಸುಮಾರು 6,42,000 ವಸ್ತುಗಳನ್ನ. ಅದೇ ರೀತಿ ಚಡ್ಚನ ಪೊಲೀಸ್ ಠಾಣೆಯ ಟಾಕಳಿ ಗ್ರಾಮದಲ್ಲಿ ಪಿಕಪ್ ಗೂಡ್ಸ್ ವಾಹನ, ಮನೆ ಮುಂದೆ ಇದ್ದಂತ ಪಿಕಪ್ ಗೂಡ್ಸ್ ವಾಹನವನ್ನ ಕೂಡ ಕಳ್ಳತನ ಮಾಡ್ಕೊಂಡು ಹೋಗಿದ್ರು. ಅವನು ಕೂಡ ಆರೋಪಿ ಉಸ್ಮಾನಾಬಾದ್ ಜಿಲ್ಲೆಯವನು. ಅವನಿಂದನೂ ಕೂಡ ಈ ಪಿಕಪ್ ಗೂಡ್ಸ್ ವಾಹನವನ್ನ ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಿಂದಗಿ ಪೊಲೀಸ್ ಠಾಣೆಯ ಎರ್ಕಲ್ BK ಗ್ರಾಮದಲ್ಲಿ ಒಬ್ಬರ ಮನೆಯನ್ನ ಕಳ್ಳತನ ಮಾಡಿ ಸುಮಾರು 4.5 ಲಕ್ಷ ಮೌಲ್ಯದ ಆಭರಣ ಮತ್ತೆ ಒಡವೆ ದುಡ್ಡನ್ನ ತಗೊಂಡೋಗಿದ್ರು. ಅದರಲ್ಲಿ ಕೂಡ ಆರೋಪಿ ಶಂಕರ್ ಭೋಸ್ಲೆ ಅನ್ನುವಂತ ಆರೋಪಿ, ಇವನು ಕೂಡ ಮಹಾರಾಷ್ಟ್ರದವನು, ಮೀರಜ್. ಇವನಿಂದನೂ ಕೂಡ ಎಲ್ಲ ಕಳ್ಳತನ ಮಾಡಿದಂತಹ ವಸ್ತುಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಆಲ್ಮೇಲ್ ಮತ್ತೆ ಇಂಡಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಆದಂತಹ ಚೈನ್ ಸ್ನ್ಯಾಚಿಂಗ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಒಟ್ಟು ಅವಾಗ ನಮಗೆ ಸಿಕ್ಕಿದ್ದು 3 ಜನ, ಈಗ ಒಟ್ಟು 5 ಜನ ಆರೋಪಿತರನ್ನ ಅದರಲ್ಲಿ ಬಂಧನ ಮಾಡಿಬಿಟ್ಟು ಅವರು ಬಳಸಿದಂತ 2 ವೀಲರ್ಸ್ ಆಗಿರ್ಬೋದು ಮತ್ತೆ ಬಂಗಾರದ ಚೈನ್ಗಳಾಗಿರ್ಬೋದು ಸಂಪೂರ್ಣವಾಗಿ ವಶಪಡಿಸಿಕೊಂಡು ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಅದರ ಜೊತೆಗೆ ಆಲ್ಮೇಲ್ ಪೊಲೀಸ್ ಠಾಣೆಯ ದಾನೇಶ್ವರಿ ಫೈನಾನ್ಸ್ ಅಂತ ಏನಿದೆ ಅಲ್ಲಿ ಕೆಲಸ ಮಾಡಿದಂತಹ ಪ್ಯೂನು ಮತ್ತೆ ಮ್ಯಾನೇಜರ್ ಸೇರಿಬಿಟ್ಟನೆ ಸುಮಾರು 27 ಲಕ್ಷ ರೂಪಾಯಿಯನ್ನ ಕಳ್ಳತನ ಮಾಡಿರ್ತಾರೆ. ಅದರಲ್ಲಿ 11 ಲಕ್ಷ ರೂಪಾಯಿಗಳನ್ನ ಅವರಿಂದ್ರನೇ ಕಂಪ್ಲೇನೆಂಟ್ನೇ ಅಲ್ಲಿ ಕಳ್ಳತನ ಮಾಡಿ ಕೇಸ್ ಕೊಟ್ಟಿರ್ತಾರೆ. ಅವರಿಂದ್ರೂ ಕೂಡ ಸುಮಾರು 11 ಲಕ್ಷ ದುಡ್ಡನ್ನ ಅವರಿಂದ್ರೂ ವಶಪಡಿಸ್ಕೊಂಡಿದ್ದಾರೆ. ಮತ್ತೆ ಆಲ್ಮೇಲ್ ಪೊಲೀಸ್ ಠಾಣೆಯ ಬೊಮ್ಮನಹಳ್ಳಿ ಅನ್ನುವಂಥ ಒಂದು ಊರಲ್ಲಿ ಈ ಏನು ಶುಗರ್ ಕೇನ್ ಕಟಾವಿಗೆ ಬರುವಂತ ಟ್ರ್ಯಾಕ್ಟರ್ಸ್ ಗಳನ್ನ ಕಳ್ಳತನ ಮಾಡಿದ್ರು. ಆ ಮಹಾರಾಷ್ಟ್ರದ ಟ್ರ್ಯಾಕ್ಟರ್ಸ್, ಆ ಟ್ರ್ಯಾಕ್ಟರ್ಸ್ ಗಳನ್ನ ಕೂಡ ತಗೊಂಡೋದನು ಕೂಡ ಮಹಾರಾಷ್ಟ್ರದವನೇ. ಅವನಿಂದನೂ ಕೂಡ ಈ ಟ್ರ್ಯಾಕ್ಟರ್ಸ್ ಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಕಲ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೊಲ್ಗೇರಿ ಗ್ರಾಮದಲ್ಲಿ ಸುಮಾರು JCB ಹೊಸದಾಗಿ ತೆಗೆದುಕೊಂಡಂತ JCBಯನ್ನು ಕೂಡ ಕಳ್ಳತನ ಮಾಡಿದ್ರು. ಆ JCBಯನ್ನು ಕೂಡ ಕಳ್ಳತನ ಮಾಡಿದವರು ಇವರು ಕೂಡ ಮಹಾರಾಷ್ಟ್ರದ ಹುಲ್ಜಂತಿ ಅವರು. ಅವರಿಂದನೂ ಕೂಡ ಈ ಪೂರ್ತಿ JCBಯನ್ನ ಏನು ತಗೊಂಡೋಗಿದ್ರು ಸುಮಾರು 35 ಲಕ್ಷ ವರ್ತ್ JCB ಅದನ್ನು ಕೂಡ ವಶಪಡಿಸಿಕೊಳ್ಳುವಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮತ್ತೆ ಅದೇ ರೀತಿ ಪರ್ತಿ ಪೊಲೀಸ್ ಠಾಣಾ, ಇದು ರೇವಣಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಒಬ್ಬ ಆರೋಪಿ ಚೈನ್ ಸ್ನ್ಯಾಚಿಂಗ್ ಮಾಡಿದ್ದ. ಆ ಚೈನ್ ಸ್ನ್ಯಾಚಿಂಗ್ ಮಾಡಿದಂತಹ ವ್ಯಕ್ತಿಯನ್ನ ಕೂಡ ಈತ ಉತ್ತರ ಪ್ರದೇಶದವನು. ಸೊ ಆತನನ್ನು ಕೂಡ ಅರೆಸ್ಟ್ ಮಾಡಿ ಅವನಿಂದ ಅದು ಚೈನ್ ಸ್ನ್ಯಾಚಿಂಗ್ ಮಾಡಿದಂತ ಸುಮಾರು 3.5 ಲಕ್ಷ ರೂಪಾಯಿಯ ಚೈನನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಪರ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಜನವರಿ 12ನೇ ತಾರೀಕು ರಾತ್ರಿ ಈ ಅಕ್ಕಿ ಗಾಡಿ ಒಂದು ಎಲ್ಲಿ ಗುಜರಾತ್ಗೆ ಹೋಗ್ತಿರ್ಬೇಕಾದ್ರೆ ಪೊಲೀಸ್ನವರು ಅಂತ ಹೇಳ್ಬಿಟ್ಟು ಆ ಅಕ್ಕಿ ಗಾಡಿಯಲ್ಲಿದ್ದಂಥ ವ್ಯಕ್ತಿಗಳನ್ನ ಕಾರಲ್ಲಿ ಹಾಕೊಂಡು ಆ ಟ್ರಕ್ ಅನ್ನ ಮಹಾರಾಷ್ಟ್ರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಸೊಲಾಪುರದಲ್ಲಿ ಇರುವಂತಹ ಒಬ್ಬ ವೆಂಡರ್ಗೆ ಆ ಅಕ್ಕಿಯನ್ನ ಮಾರಿ ಗೋಡೌನ್ಗೆ ಕೊಟ್ಟು ಟ್ರಕ್ ಅನ್ನ ಪುನಃ ಹೋಗುವಂತ ಒಂದು ಹೈವೇಲಿ ನಿಲ್ಲಿಸ್ಬಿಟ್ಟು ಹೋಗಿರ್ತಾರೆ. ಆ ಹಿನ್ನೆಲೆಯಲ್ಲಿನೂ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಲಾರಿ ಮತ್ತೆ ಅವರಂತ್ರ 1,25,000 ದುಡ್ಡನ್ನ, ಅಂದ್ರೆ 600 ಅಕ್ಕಿ ಚೀಲ ಇದ್ದದನ್ನ ಮಾರಿಬಿಟ್ಟು ಆ ದುಡ್ಡನ್ನ ತಗೊಂಡು ಇವ್ರು ಖರ್ಚು ಮಾಡಿದ್ರು. ಸೊ ಸುಮಾರು ದಿನಗಳಾದ ಮೇಲೆ ಈ ಒಟ್ಟು 9 ಜನ ಆರೋಪಿತರನ್ನ, ಅದರಲ್ಲಿ ಇನ್ವಾಲ್ವ್ ಆದಂತ 9 ಜನ ಆರೋಪಿತರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿ ಅವರಿಂದನೂ ಕೂಡ ಈ ಟ್ರಕ್ ಮತ್ತೆ ದುಡ್ಡನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಜಲ್ಕಿ ಪೊಲೀಸ್ ಠಾಣೆ ಜೈವೂರ್ ಗ್ರಾಮದಲ್ಲಿ ಏನು ಈ ಅಲೆದಾಡುವಂತ ಜನ ಏನು ಬರ್ತಾರೆ ಅವರು ಕೂಡ
ಸುಮಾರು 1.5 ಲಕ್ಷ ರೂಪಾಯಿ ಮೌಲ್ಯದ 31 ಗ್ರಾಂ ತೂಕದ ಬಂಗಾರನ ಕಳ್ಳತನ ಮಾಡಿದ್ರು. ಅದನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಕೊನೆಯದಾಗಿ ಏನು ಈ ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಆಡುಗಳನ್ನ ಕಳ್ಳತನ ಮಾಡಿದಂತಹವ್ರನ್ನ ಹಿನ್ನೆಲೆಯನ್ನ ಹಿಡ್ಕೊಂಡು ಹೋದಾಗ ಅವರು ಮಹಾರಾಷ್ಟ್ರದ ಉಮದಿಯವರು ಮತ್ತೆ ಒಬ್ನು ಇಲ್ಲೇ ಇಂಡಿ ತಾಲೂಕಿನ ಕೂಡ್ಗಿ, ಇವರಿಬ್ರು ಆರೋಪಿತರು ಅಂತ ಗೊತ್ತಾಗತ್ತೆ. ಅವರಿಂತ್ರ ಏನು 11 ಬೈಕು, 1 ಸ್ಕಾರ್ಪಿಯೋ, 2 ಟ್ರ್ಯಾಕ್ಟರುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಸುಮಾರು 38,45,000 ರೂಪಾಯಿ ವರ್ತ್ ವ್ಯಾಲ್ಯೂ. ಹೀಗೆ ಇಂಡಿ ಉಪವಿಭಾಗದಲ್ಲಿ ಕಳೆದ 2 ತಿಂಗಳಿಂದ ನಡೆದಂತಹ ಈ ಒಂದು ಸ್ಪೆಷಲ್ ಡ್ರೈವ್ ಇಂದ ಒಟ್ಟು 20 ಸ್ವತ್ತಿನ ಪ್ರಕರಣಗಳಲ್ಲಿ 42 ಜನ ಆರೋಪಿತರಿಂದ ಸುಮಾರು 1,20,04,750 ರೂಪಾಯಿ ಮೌಲ್ಯದ ವಸ್ತುಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಇಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿದ್ದಾರೆ. ಅವರು ಮಾಡಿದಂತ ಈ ಕರ್ತವ್ಯವನ್ನ ನಾನು ಶ್ಲಾಘಿಸ್ತೀನಿ. ಮತ್ತೆ ಅವ್ರಿಗೆ ಇದೇ ರೀತಿ ಕೆಲಸವನ್ನ ಮಾಡ್ಲಿ ಅಂತ ಹೇಳಿ ಆಶಿಸ್ತೇನೆ. ಥ್ಯಾಂಕ್ ಯು.